ಗುಡ್ ಮಾರ್ನಿಂಗ್ ಎವ್ರಿ ಒನ್. ಇವತ್ತು ದಿನ ಹನ್ನೊಂದು ಸೋಮವಾರಿ ಭಾನುವಾರ ಇವತ್ತು, ಯಾಕಂದರೆ ಏನು ಕೆಲಸ ಅಲ್ಲ ಇವತ್ತು ಭಾನುವಾರ ಅಲ್ಲ. ಸೊ ಅದರಿಂದ ಚಿಲ್ ಡೇ ಇವತ್ತು. ಬಟ್ ಆದರೆ ಚರ್ಚ್ ಸ್ಟ್ರೀಟ್ಗೆ ಹೋಗೋದು ಒಂದು ಪ್ಲ್ಯಾನ್ ಇದೆ, ಧ್ರುವಾಗೆ ಬೂಟ್ಸ್ ತೊಗೋಬೇಕಂತ. ಅದಕ್ಕೋಸ್ಕರ ಧ್ರುವಾಗೆ ಬೂಟ್ಸ್ ತೊಗೋಬೇಕು, ಪ್ಲಸ್ ನನಗೆ ಆಕ್ಸೆಸರೀಸ್ ತೊಗೋಬೇಕು, ರಿಂಗು ಮತ್ತು ಚೈನ್ ಆ ಥರದ್ದು. ಯಾಕಂದರೆ ನನ್ನ ಔಟ್ಫಿಟ್ಸ್ ಎಲ್ಲ ಅದಕ್ಕೆ ಏನಾಗುತ್ತೆ ಅಂದರೆ ಔಟ್ಫಿಟ್ಸ್ ಎಲ್ಲ ಚೆನ್ನಾಗಿದೆ, ಬಟ್ ಕೈ ಮತ್ತು ಚೈನ್ ಹತ್ರ ಎಲ್ಲ ಖಾಲಿ ಖಾಲಿ ಹೊಡಿತಿದೆ ಕತ್ತಲ್ಲ. ಸೊ ಅದಕ್ಕೋಸ್ಕರ ಆಕ್ಸೆಸರೀಸ್ ತೊಗೋಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಚರ್ಚ್ ಸ್ಟ್ರೀಟಲ್ಲಿ ಸಿಗುತ್ತಾ ಇಲ್ವಾ ಅಂತ. ಬಟ್ ಅದೇ ಅಷ್ಟೇ ಪ್ಲ್ಯಾನ್ ಇವತ್ತು ಹೇಳ್ಬೇಕಂದ್ರೆ. ಬ್ಯಾಡ್ಮಿಂಟನ್ಗೆ ಹೋಗಬೇಕಾಗಿತ್ತು, ಬಟ್ ಬ್ಯಾಡ್ಮಿಂಟನ್ಗೆ ಹೋಗೋದಕ್ಕೆ ಕಿರಣ್ ಊರಿಗೆ ಹೋಗಿದ್ದಾನೆ, ಮತ್ತು ಬೇರೆ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಕೆಲಸ ಇದೆ ಅಂತೆ ಇವತ್ತು ಭಾನುವಾರ, ಊರಿಗೆ ಹೋಗೋದು ಅದು ಇದು ಅಂತ. ಸೊ ಅದರಿಂದ ಬ್ಯಾಡ್ಮಿಂಟನ್ ಕ್ಯಾನ್ಸಲ್ ಆಯಿತು. ಬಟ್ ಚರ್ಚ್ ಸ್ಟ್ರೀಟ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಇವಾಗ ತಲೆಗೆ ಆಲ್ರೆಡಿ ಎಣ್ಣೆ ಹಾಕಿದ್ದೀನಿ ಸ್ನಾನ ಮಾಡೋದಕ್ಕೆ ಅಂತ. ನೀರು ಕೂಡ ಬಿಟ್ಟಾಗಿದೆ. ಸೊ ಸ್ನಾನ ಮಾಡ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ಸ್ನಾನ ಮಾಡಾಯಿತು, ತಿಂಡಿನೂ ತಿಂದಾಯಿತು. ಇವಾಗ ಅಮ್ಮ ಜೊತೆ ರೆಡಿ ಮಾಡ್ಕೋಬೇಕು. ಧ್ರುವ ಬರೋಕ್ಕಿಂತ ಮುಂಚೆ ಡಿಮಾರ್ಟ ರಿಲಯನ್ಸ್ ಅಮ್ಮ ಯಾಕಾದ್ರೂ ಸರಿ, ಹಾಂ ರಿಲಯನ್ಸ್ ಆದ್ರೂ ಸರಿ, ಡಿಮಾರ್ಟ್ ಆದ್ರೂ ಸರಿ, ಏನು ತಗೊಳಕ್ಕೆ ಹೋಗ್ತಿದೆ ಅದು? ಸೃಷ್ಟಿಗೆ ಬಟ್ಟೆ ತಗೊಂಡು ಹಾಂ, ಹಬ್ಬಕ್ಕೆ ಐಟಮ್ಸ್ ಏನಾದ್ರು ತಗೊಂಡು ಬರ್ಬೇಕು. ಏನಪ್ಪ ನಾವು ಸಂಕ್ರಾಂತಿ ಹಬ್ಬಕ್ಕೆ ನಡೀರಿ ಹೋಗೋಣ ಬೇಗ. ರಿಲಯನ್ಸ್ಗೆ ಹೋಗಿನ ಮುಂಚೆ ಅಮ್ಮ ಒಂದು ಬಟ್ಟೆ ತೊಗೋಬೇಕಂತೆ. ಮನೆ ಹತ್ತಿರ ಬಟ್ಟೆ ಅಂಗಡಿಗೆ ಬಂದಿದ್ದೀವಿ. ನನಗೆ ಗೊತ್ತಿಲ್ಲ, ಮೋಸ್ಟ್ ಪ್ರಾಬ್ಲಿ ಇಲ್ಲೇ ಜಾಕೆಟ್ ತೊಗೋಬೋದು ನಾನು. ನೋಡೋಣ. ಏನು ಬೇಕವ ಸೃಷ್ಟಿಗ? ಇನ್ನು ಸೃಷ್ಟಿ ಜೊತೆ ಇವತ್ತು ಟ್ರೆಂಡ್ ಕೂಡ ಮಾಡ್ತೀನಿ ಅದನ್ನು. ನಾನು ಮಾಡ್ತಿಲ್ಲ, ನಾನು ಮಾಡೇ ಮಾಡ್ತೀನಿ, ಡೋಂಟ್ ವರಿ. ಇವತ್ತು ನೋಡಿ ಇಲ್ಲಿ ನಮ್ಮಮ್ಮ ಹೇಳಿದರು ಈ ವರ್ಷ ಸ್ಟಾರ್ಟ್ ಆದಾಗಿಂದ ಒಂದು ಬಟ್ಟೆ ತೊಗೊಳಲ್ಲ ಅಂತ. ಬಟ್ ಸ್ಟಾರ್ಟ್ ಆಗಿ ಒಂದು ವಾರ ಆಗಿದೆ ಅಲ್ಲ, ಒಂದು ವಾರಕ್ಕಿಂತ ಜಾಸ್ತಿನೇ ಆಗಿದೆ. ಆಲ್ರೆಡಿ ರೆಸೊಲ್ಯೂಷನ್ ಬ್ರೇಕ್ ಆಗೋಯ್ತು ಆಲ್ರೆಡಿ. ನನಗೆ ಬ್ರೇಕ್ ಆಗಿದೆ ಅಂತ ಗೊತ್ತು, ಪ್ರೂವ್ ಮಾಡೋಕ್ಕಾಗ್ತಿಲ್ಲ ನನ್ನ ಕೈಲಿ ಅಷ್ಟೇ. ನೋಡೋದು ನಾವು ಇಲ್ಲಿ ಬಂದಿದ್ದು ಸೃಷ್ಟಿಗೆ ಬಟ್ಟೆ ತೊಗೋಬೇಕಂತ ಹಬ್ಬಕ್ಕೆ. ಇಲ್ಲಿ ಸೃಷ್ಟಿಗೆ ನೋಡ್ತಾನಿಲ್ಲ ನಮ್ಮಮ್ಮ. ಸಾಧ್ಯನೇ ಇಲ್ಲ. ಸೃಷ್ಟಿ ನಿಮ್ಮ ಸೈಜೇ ಅದು. ನಾನು ಸುಳ್ಳು ಹೇಳ್ತಿಲ್ಲ ಗೈಸ್, ನಾನು ಸುಳ್ಳು ಹೇಳಿ ನಾನು ಏನು ಮಾಡಬೇಕಾಗಿತ್ತು ನನಗೆ? ನೋಡು, ನಾನು ಅವಳಿಗೆ ತಗೊಡ್ತಾ ಇದ್ದೀನಿ. ಇದು ನಿಮ್ಮ ಅನ್ಸುತ್ತೆ. ಹಾಂ, ಸೃಷ್ಟಿ ನೋಡಿ, ಸೃಷ್ಟಿನ ಹೊರಟೋದು. Look at my fit today. ಇನ್ನೊಂದು ಫನಿ ಥಿಂಗ್ ಏನಂದರೆ, ನಾನು ಚಿಕ್ಕವನಿದ್ದಾಗ ನನಗೆ ಬರ್ತಾರೆ ಗಿಫ್ಟ್ಗೆ ಬಟ್ಟೆ ಅಥವಾ ಬೇರೆಯವ್ರ ಬಟ್ಟೆ ಕೊಡಿಸ್ತೀನಿ ಬಾ ಅಂದರೆ ಹೋಗೋದಕ್ಕೆ ಬೇಜಾರಾಗೋದು, ಇಷ್ಟನೇ ಆಗ್ತಿರ್ಲಿಲ್ಲ ಬಟ್ಟೆ ತೊಗೊಳಕ್ಕೆ ಹೋಗೋದಕ್ಕೆ. ಬಟ್ ಇವಾಗ ಬಟ್ಟೆ ತೊಗೊಡ್ತೀನಿ ಅಂದರೆ ಫಸ್ಟ್ ಬರ್ತಾರೆ ಗಿಫ್ಟ್ ಸಿಕ್ಕರೆ ಎಸ್ ಬಟ್ಟೆ. ಮುಂಚೆ ಬಟ್ಟೆ ಅಂದರೆ ಹಾಕ್ಕೋಬೇಕು, ಟ್ರಯಲ್ ರೂಮ್ಗೆ ಹೋಗ್ಬೇಕಲ್ಲ ಅನ್ನೋದು ಬೇಜಾರಾಗ್ತಿತ್ತು. ಬಟ್ ಇವಾಗ ಬಟ್ಟೆ ತೊಗೊಳಕ್ಕೆ ಹೋಗೋಣ ಅಂದರೆ ನಾನು ಫಸ್ಟ್ ರೆಡಿ ಆಗಿ ನಿಂತಿರ್ತೀನಿ. ಬಟ್ ನಾನು ಇದ್ದಿದ್ದು ಮುಂಚೆ ಇದ್ದ ಫೇಸಲ್ಲಿ ಇವಾಗ ಹೇಳಿದ್ದಾರೆ ಸೃಷ್ಟಿಗೆ ಬಟ್ಟೆ ತೊಗೊಬರೋಣ ಅಂದರೆ ಬರಲ್ಲ, ಇವಾಗಲೂ ಬರಲ್ಲ ಅಂತಲೇ ಅಂತಿದ್ರು. ನೀವು ಹೋಗಿ ಬನ್ನಿ, ನಾನು ಬರಲ್ಲ ಅಂತ. ನಿಮಗೂ ಹಂಗೆ ಐತೆ? ಹೆಂಗಿದೆ ಸೃಷ್ಟಿ ಇದು ಹುಡಿ? ಹಾಂ, ಚೆನ್ನಾಗಿ ಕಾಣೋದಲ್ಲ, ಆದರೆ ಈ ಕಲರ್ ಇಲ್ಲ ಆ್ಯಕ್ಚುಲಿ. ಏನನ್ಸುತ್ತೆ ಗೈಸ್, ತೊಗೋಬೇಕಾಯ್ತನ ಹೇಳಿ ಹೆಂಗಿದೆ ಅಂತ ಕಲರು? ಹಾಂ, ಚೆನ್ನಾಗಿದೆಯಲ್ಲಮ್ಮ. ಈ ಕಲರ್ ಇದಿಲ್ಲ ನನ್ನ ಹತ್ರ, ಅದಿರೋದು ಹಂಗೆ. ನೋಡಿ ನಮ್ಮ ಎಷ್ಟು ಉದ್ದ ಇದ್ದಾರೆ ಅಂತ, ಇಷ್ಟೇ ಉದ್ದ ಇರೋದು. ಹಾಂ, ಕಾಣಿಸ್ತಿದ್ದೀವಾ ಕ್ಯಾಮ್ರಾದಲ್ಲಿ? ಹಾಂ, ಇಷ್ಟೇ ಉದ್ದ ಇರೋದು ನಾವು. ಹ್ಞೂ, ನಾನೇ ಬೆಳೆ ನಿಲ್ಲಿಸ್ಬಿಟ್ಟಿಲ್ಲ, ನೀನು ಉದ್ದ ಆಗಿರ್ತಿದೆ. ತೊಗೊಳಮ್ಮ ಇದು. ತೊಗೊಳ್ಳಿ, ಚೆನ್ನಾಗಿದೆ. ನನಗೆ ಬೇಡ, ನನಗೆ ತೊಗೊಳ್ಳಿ. ತಗೋ, ನನಗೆ ಬೇಡ, ನಾನು ಹೇಳ್ಬಿಟ್ಟಿದ್ದೀನಿ. ಸೃಷ್ಟಿಗೆ ಸಂಕ್ರಾಂತಿಗೆ ಬಟ್ಟೆ ತೊಗೊಳಕ್ಕೇ ಬಂದಿರೋದು. ಬಟ್ ಅವಳು ಆ ಬಟ್ಟೆ ಬದಲು ಈ ಜಾಕೆಟ್ ಹಿಡ್ಕೊಂಡು ಕೂತಾಳೆ. ಈ ಜಾಕೆಟ್ ಹಿಡ್ಕೊಂಡು ನಾವು ಚಾಯ್ಸ್ ಕೊಟ್ಟಿದ್ದೀವಿ, ಅದು ಬೇಕಾ ಇದು ಬೇಕಾ ಅಂತ. ಅವಳು ಅದು ಬೇಡ, ಇದು ಹಾಕೋತೀನಿ, ಹಳೆ ಬಟ್ಟೆ ಹಾಕೋತೀನಿ ಅಂತ. ಏನು ಸರಿ, ಇದು ಹಬ್ಬಕ್ಕೆ ಹೊಸ ಬಟ್ಟೆ ಹಾಕೋಬೇಕು ತಾನೆ. ಈ ಜಾಕೆಟ್ ಅವಳಿಗೆ ಚಿಕ್ಕದಾಗಲ್ವಾ? ಅಲ್ಲ, ನಾನು ಹೇಳ್ತಿರೋದು ಎಷ್ಟನೇ ಸ್ಟ್ಯಾಂಡರ್ಡಿಗೆ ನೀನು? 7th ಸ್ಟ್ಯಾಂಡರ್ಡು. ಇನ್ನೊಂದು 6 ತಿಂಗಳಿಗೆ ವಿಲ್ ಬಿ 8th ಸ್ಟ್ಯಾಂಡರ್ಡ್. ಅಷ್ಟರಲ್ಲಿ 6 ತಿಂಗಳು 2 ಮಂತ್ಸ್
ಜೂನ್ ಬರೋಷ್ಟಲ್ಲೇ ಅವಳು ಆಗೋದು, ಆ ಜೂನ್ಗೆ ಬರೋದು. ಬಟ್ ಅದೇ ಇವಾಗ ತೊಗೊಂಡ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ, ಅದು ತೊಗೊಂಡ್ರೆ ಅಟ್ಲೀಸ್ಟ್ ಜಾಸ್ತಿ ದಿನ ಬರುತ್ತೆ ಅಂತ ಹೇಳ್ತಾ ಇದ್ದೀವಿ. ಇಟ್ಸ್ ನಾಟ್ ಲೀಸ್ನಿಂಗ್. ಅವಳು ನಾನು ಗೋಲ್ಕ ಹೊಡೆ ತೊಗೋತೀನಿ ಅಂತ ಕೂತಾಳೆ ಇವಾಗ ಜಾಕೆಟ್ನ. ನನಗೆ ಗೊತ್ತು ಅದು ಗೋಲ್ಕದಲ್ಲಿ ಅಷ್ಟು ದುಡ್ಡು ಇಲ್ಲ ಅದು ಅಂತ. ಬಟ್ ಅವಳು ಕ್ಲೇಮ್ ಮಾಡ್ತಾಳೆ ಅದ್ರಲ್ಲಿ ಇದೆ ಅಂತ. ನೋಡಿ ಹಾಂ ಎಸ್ ಹಾಂ ಕೇಳಿ, ಇಲ್ಲೇ ಅದೇ ಕೆಲಸ ಯಾವ್ದಾದ್ರು ಓಪನಿಂಗ್ ಇದ್ದರೆ ಇಲ್ಲೇ ಸೇರಿಸ್ಬಿಡೋಣ ಸೃಷ್ಟಿನ. ಸೆಟ್ ಆಗ್ತಲ್ಲ ಕ್ಲೀನಾಗಿ. ಹಾಂ ನಮ್ಮ ಹುಡುಗಿ ಯಾವುದು ಕೆಲಸ ಇಲ್ವಾ ಇಲ್ಲಿ? ಹಾಂ ಹೇಳಿ, ನಮ್ಮ ಹುಡುಗಿಗೆ ಯಾವುದು ಕೆಲಸ ಇಲ್ವಾ ಇಲ್ಲಿ? ನೋಡಿ ಕೆಲಸ ಮಾಡ್ತಾಳೆ, ಚೆನ್ನಾಗಿ ಮಾಡ್ತಾಳೆ ಕೆಲಸನ. ಓಕೆ ಇಲ್ಲೇ ಸೇರಿಸ್ಕೊಳ್ಳಿ, ಅದೊಂದು ಜಾಕೆಟ್ ಕೊಟ್ಬಿಡಿ ಅಷ್ಟೇ ತಿಂಗಳಿಗೆ, ಅದೊಂದು ಒಂದು ಕೆಲಸ ಮಾಡ್ತಾಳೆ. ಸೊ ಅದೇ ಅಮೌಂಟ್ ತೊಗೊಂಡು ಬಂದೆ ನಾನು. ಒಂದು ಹುಡಿ ಮತ್ತು ಒಂದು ಶಾರ್ಟ್ ತೊಗೊಂಡಿದ್ದೀನಿ. ಇನ್ನೊಂದೇನು ತೊಗೊಂಡೆ ಮರ್ತೆ ಹೋದೆ, ಡ್ಯಾಮೇಜ್ ತೊಗೊಂಡು ಇವಾಗ ಧ್ರುವ ಬಂದಿದ್ದೆ ಅಷ್ಟರಲ್ಲಿ. ಧ್ರುವ ನಾನು ಇವಾಗ MG ರೋಡ್ಗೆ ಹೋಗ್ತಾಯಿದ್ದೀವಿ, ಚರ್ಚ್ ಸ್ಟ್ರೀಟ್. ಅವ್ನಿಗೆ ಬೂಟ್ಸ್ ತೊಗೋಬೇಕು ಮತ್ತು ನನಗೆ ಆಕ್ಸೆಸರೀಸ್ ತೊಗೋಬೇಕಂತ ಹೇಳಿದ್ನಲ್ಲ, ಅದಕ್ಕೆ ಇವಾಗ ಹೋಗ್ತಾಯಿದ್ದೀವಿ ನಡ್ಕೊಂಡು. ಈ ಮೆಟ್ರೋ ಇಲ್ಲಿ ಹತ್ರದಲ್ಲಿ ನಮ್ಮ ಮನೆ ಹತ್ರ ನಡ್ಕೊಂಡು ಹೋಗ್ಬೋದು, 2 ನಿಮಿಷ 3 ನಿಮಿಷ ಅಷ್ಟೇ ವಾಕ್, ವಾಕ್ ನಡ್ಕೊಂಡು ಹೋಗಿ ಅಲ್ಲಿಂದ ಮೆಟ್ರೋ ತೊಗೊಂಡು ಹೋಗ್ಬೇಕು. ಹಾಂ ಕ್ರೇಜಿ ಶಿಟ್, ರೀಚಾರ್ಜ್ ಇಲ್ಲ, ಇಂಟರ್ನೆಟ್ ಇಲ್ದಂಗೆ ಇರ್ತಾನೆ ಇವಾಗ ಮೆಟ್ರೋದಲ್ಲಿ ಅವನು. ಹಾಟ್ಸ್ಪಾಟ್ ಅಂತೂ ನಾನು ಕೊಡೋಲ್ಲ, ನೋ ವೈ. ಅದಕ್ಕೆ ಇವಾಗ ಮೆಟ್ರೋದಲ್ಲಿ ಬಂದ್ವಿ. ಚರ್ಚ್ ಸ್ಟ್ರೀಟಲ್ಲಿ ಸಿಗೋಣ. ನಂಗೆ ಗೊತ್ತಿಲ್ಲ ಹೆಂಗೆ ರೆಕಾರ್ಡಿಂಗ್ ರೂಲ್ಸ್ ಏನಿದೆ ಮೆಟ್ರೋದಲ್ಲಿ ಅಂತ, ಐ ವಾಂಟ್ ಟು ರಿಸ್ಕ್ ಇಟ್. ಸೊ ಚರ್ಚ್ ಸ್ಟ್ರೀಟಲ್ಲಿ ಸಿಗ್ತೀನಿ, ಚರ್ಚ್ ಸ್ಟ್ರೀಟಲ್ಲಿ ಇಲ್ದಾಗ ಸಿಗ್ತೀನಿ. ಜಸ್ಟ್ ಬಂದ್ವಿ ಇವಾಗ. ಓ ಮೈ ಗಾಡ್, ಭಾನುವಾರ ಏನಕ್ಕೆ ಬರಲ್ಲ ಅಂತ ನನಗೆ ಇವಾಗ ನೆನಪಾಗ್ತಿದೆ. ಆಗ ಬರ್ತಿರ್ಲಿಲ್ಲ ಭಾನುವಾರ ಅವತ್ತು. ಚರ್ಚ್ ಸ್ಟ್ರೀಟ್ ಬೇರೆ ದಿನವೂ ಬರೋಕ್ಕೆ ಇಷ್ಟ ಆಗೋದಿಲ್ಲ. ಎಷ್ಟು ಜನ ಇದ್ದಾರೆ ಗೊತ್ತಾ, ಕ್ರೇಜಿ. ಮೈ ಗಾಡ್, ಅದು ಪರ್ಫ್ಯೂಮ್ ಒಬ್ಬೊಬ್ರದ್ದು ಒಂದೊಂದು ಸ್ಮೆಲ್ ಇದೆ. ತಲೆನೋ ಬರ್ತಿದೆ ನನಗೆ ಆಲ್ರೆಡಿ. ಇಲ್ಲಿ ಬೇರೆ ದಿನ ಮಂಡೇಸ್ ಟ್ಯೂಸ್ಡೇ ವೀಕ್ ಡೇಸಲ್ಲಿ ಬಂದರೆ ಚೆನ್ನಾಗಿರುತ್ತೆ. ವೀಕೆಂಡ್ಸಲ್ಲಿ ಬಂದರೆ ಮಾತ್ರ ಇದೇ ಥರ, ಇಟ್ಸ್ ವೆರಿ 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 ಕ್ರೌಡೆಡ್. ಜಸ್ಟ್ ಈಗ ಒಂದು ಚರ್ಚಲ್ಲಿ ಯಾವ ವೀಡಿಯೋ ಮಾಡೋಕ್ಕೆ ಹೋಗ್ತಿಲ್ಲ, ಅಷ್ಟು ಜನ ಇದ್ದಾರೆ ಇಲ್ಲಿ. ಒಂದು ಅಂಗಡಿಗೆ ಬಂದಿದ್ದೀವಿ. ನಾನು ಆ್ಯಕ್ಚುಲಿ ಅವ್ನಿಗೆ ಒಂದು ವೀಡಿಯೋ ಕಳಿಸಿದೆ ಅವತ್ತು ರೀಲ್ಸಲ್ಲಿ. ಆ ವೀಡಿಯೋ ಅಂಗಡಿ ಅಂದ್ಕೊಂಡು ಬಂದೆ ನನ್ನ ಜೊತೆ ಅವನು. ಆ ಅಂಗಡಿ ಇರೋದು ರಾಜಾಜಿನಗರಲ್ಲಿ. ನಾವಿಲ್ಲಿ ಚರ್ಚ್ ಸ್ಟ್ರೀಟಿಗೆ ಬಂದಿದ್ದೀವಿ. ನೋಡೋಣ, ಮೋಸ್ಟ್ಲಿ ಅದೇ ಪ್ರೈಸಸ್ ಸಿಗರೆ ತೊಗೋದಿಲ್ಲ ಅಂದರೆ ರಾಜಾಜಿನಗರ ಹೋಗ್ತೀವಿ. ಅಲ್ಲ ಅದೊಂದು ರೀಲ ನೋಡಿದೆ, 1000 ರೂಪೀಸ್ಗೆ 2 ಪೇರ್ ಅಂತ. ಅವನಿಗೆ ಬೇಕಾಗಿರೋದು ಸಮಥಿಂಗ್ ಲೈಕ್ ದಿಸ್, ಈ ಥರ ಬೂಟ್ಸ್ ನೋಡಿ. ಅವ್ನು ನೋಡ್ತೀನಿ ನಾನು, ಕೇಳೋರ್ನ ಅವನಿಗೆ ಕೇಳೋದಕ್ಕೆ ನಾಚಿಕೆ ಸ್ವಲ್ಪ. ಇಸ್ ವೆರಿ ಶೈ ಪರ್ಸನ್. ಸೊ ಅಲ್ಲಿ ಇಷ್ಟ ಆಗಲಿಲ್ಲ ಧ್ರುವಾಗ. ಅಲ್ಲಿ ಬೂಟ್ಸ್ ಬಿಟ್ಟು ಇವಾಗ ನಾವು ಬೇರೆ ಕಡೆ ಸ್ನಿಚ್ಗೆ ಬಂದಿದ್ದೀವಿ ಶರ್ಟ್ ತೊಗೋಬೇಕಂತ. ನಮ್ಮ ಬ್ರೋಗೆ ಅಲ್ಲೂ ಇಷ್ಟ ಆಗ್ತಿಲ್ಲ. ಇವಾಗ ರಾಜಾಜಿನಗರ್ಗೆ ಹೋಗೋಣ ಅಂತ ಹೇಳ್ತೇನೆ. ಈಸ್ ವೆರಿ ಸೆಲೆಕ್ಟಿವ್. ಒಂದು ಜೊತೆ ಬಂದರೆ ಈಗ ಐಸ್ ಕ್ಯಾನ್ ಗೆಟ್ ಮ್ಯಾಡ್, ಕೋಪ ಬಂದುಬಿಡ್ತೀನಿ, ಪೇಷನ್ಸ್ ಕಳ್ಕೊಂಡ್ಬಿಡ್ತೀರ ಅವ್ನ ಜೊತೆ ಬಂದರೆ ನೀವು. ಬಟ್ಟೆಗೆ ಅವತ್ತೊಂದಿನ ಬರ್ತಡೇ ದಿನ ಎಷ್ಟು ಹುಡುಕಿರೋದು ಗೊತ್ತಾ ನಾವು, ಕ್ರೇಜಿಯಾಗಿ ಹುಡುಕಿದ್ದೀವಿ. ಒನ್ ಡೇ ಲಿಟ್ರಲಿ ಒನ್ ಡೇ ಹುಡುಕಿ ಕೊನೆಗೆ ಮನೆ ಹತ್ರ ಇರೋ ಬಟ್ಟೆ ಎಲ್ಲ ತೊಗೊಂಡಿದ್ದೀನಿ. ಅವತ್ತಂದು ನನಗೆ ಎಷ್ಟು ಕೋಪ ಬಂದಿತ್ತು ಗೊತ್ತಾ, ಲಿಟ್ರಲಿ ಅವತ್ತು ಬಟ್ಟೆ ತೊಗೊಂಡು ಅವತ್ತೆಲ್ಲಿಂದ ಹೋಗಿ ಅದು ಹೋಟ್ಲಿಗೆ ಬೇರೆ ಹೋಗಬೇಕಾಗಿತ್ತು. ನಮಗಿಂತ ಮುಂಚೆ ಅವ್ರು ಹೋಗಿದ್ದಾರೆ. ಇವ್ನು ಟ್ರೀಟ್ ಕೊಡಿಸಿರೋದು, ಇವ್ನು ಕೊಡ್ಸೋನ್ಗಿಂತ ಮುಂಚೆ ಅವ್ರು ಹೋಗಿದ್ರು. ಅವ್ನಿಗೋಸ್ಕರ ಎಷ್ಟು ಬೇಗ ಬೇಗ ಓಡಿದ್ದೀವದ. ಈ ವೀಕೆಂಡಲ್ಲಿ ಬಂದುಬಿಟ್ರೆ ಅಂತೂ ಸಾಕಾಗೋಗುತ್ತೆ. ಒಂದು ಐಟಮ್ ತೊಗೊಳಕ್ಕಾಗ್ತಿಲ್ಲ, ಹುಡ್ಕಾಡ್ಬೇಕಾಗುತ್ತೆ. ಜನ ಕೈಗೆ ಸಿಗ್ತಿದ್ದಾರೆ. ಸಾಕಾಗೋಯ್ತಪ್ಪ. ಇನ್ನೊಂದ್ಸತಿ ಬರಲ್ಲ ಭಾನುವಾರ ಯಾವತ್ತು. ಮಳೆ ಬರೋ ಥರ ಇದೆ. ಆದರೆ ಹಾಂ ಕರ್ಕೊಬರಲ್ಲ ಇನ್ನು. ಭಾನುವಾರದ್ದು ಬರೋದೇ ಇಲ್ಲ ನಾನು, ಹೇಳ್ತೀನಲ್ಲ. ಎಷ್ಟು ಜನ ಇದ್ದಾರೆ ಅಂದರೆ ಇಟ್ಸ್ ಇನ್ಸೇನ್. ಇನ್ನೂ ಸಂಜೆ ಆಗ್ತಾ ಇನ್ನೂ ಜಾಸ್ತಿ ಆಗುತ್ತೆ ಕ್ರೌಡು. ನಿನ್ನೆನೂ ಅಷ್ಟೇ, ನೆನ್ನೆನೂ ತುಂಬ ಜನ ಇರ್ತಾರೆ. ಇವತ್ತು ಪರವಾಗಿಲ್ಲ, ನೆನ್ನೆನೂ ಜಾಸ್ತಿ ಜನ ಇರ್ತಾರೆ. ನ್ಯೂ ಇಯರ್ ಅಂತಿರಲಿಲ್ಲ, ನ್ಯೂ ಇಯರ್ ಅಲ್ಲ, ಆಲ್ಮೋಸ್ಟ್ ಎವ್ರಿ ಡೇ ಹಿಂಗೆ ಇರುತ್ತೆ ಇದು ಚರ್ಚ್ ಸ್ಟ್ರೀಟು. ಅಪ್ಪ ಆಲ್ಮೋಸ್ಟ್ 4 ಅಂಗಡಿ ನೋಡಾಯ್ತು, ಏನೂ ಸಿಕ್ತಿಲ್ಲ ಬೇಕಾಗಿರೋದು. ಇಷ್ಟಪಡ್ತಿರೋದು ಏನೂ ಸಿಕ್ತಿಲ್ಲ.
ಇಲ್ಲಿಂದ ಓಡೋಣ ಚರ್ಚ್ ಸ್ಟ್ರೀಟಲ್ಲಿ. ಅಲ್ಲಿ ಹೋಗೋ ದಾರಿಯಲ್ಲಿ ಚೈನ್ ನೋಡಿದೆ, ಚೈನು ರಿಂಗ್ ನೋಡಿದೆ. ಮೋಸ್ಟ್ ಪ್ರಾಬಬ್ಲಿ ಅದನ್ನು ತೊಗೋತೀನಿ. ನಾನು ತೊಗೊಂಡು ಓಡೋದೆ. ಆಮೇಲೆ ಅಲ್ಲಿ ರಾಜಾಜಿನಗರ್ಗೆ ಹೋಗೋಣ. ತಗೊಳ್ಳ ಅಂತ ಆಲ್ಮೋಸ್ಟ್ ಅರ್ಧ ಗಂಟೆ ಆಯಿತು ಅವನು ತಗೊಳ್ಳ ಅಂತ ಕೂತ್ಕೊಂಡು ಅವನು ಇನ್ನೂ ಹುಡುಕ್ತಾನೆ ಇದ್ದಾನೆ. ನಾನು ರಿಂಗ್ ತೊಗೊಂಡು ಆಯಿತು, ಆಲ್ರೆಡಿ ರೆಕಾರ್ಡೇ ಮಾಡಲಿಲ್ಲ, ನಾನು ತಗೋತಿದ್ನಲ್ಲ, ತಗೊಂಡೆ ಆಯ್ತು. ಇನ್ನೂ ಇವನು ಚೈನ್ ಹುಡುಕ್ತಾನೆ ಇದ್ದಾನೆ. ಇನ್ನು ಇದಾದಮೇಲೆ ರಾಜಾಜಿನಗರ್ಗೆ ಬೇರೆ ಹೋಗ್ಬೇಕು. ನಾವು ಈಗಲೇ ಬಂದಿದ್ದೀವಿ ಸ್ಟಾಪ್ ಲೈಕ್ ಟೈಮ್ ಎಷ್ಟು ಗೊತ್ತಾ ಇವಾಗ? 6 ಗಂಟೆಗೆ 5 ನಿಮಿಷ ಇದೆ ಲಿಟಲಿ. ನಾವು ಬಂದಿದ್ದು 4 ಗಂಟೆನೂ ಆಗಿರಲಿಲ್ಲ ಅವಾಗ. 1.5 ಅವರ್ ಆಯಿತು ಆ್ಯಕ್ಚುಲಿ ಬಂದು. ನಾವು ಏನೂ ತೊಗೊಂಡಿಲ್ಲ ಅವನು. ನಾನು ಬಂದು ಬೇರೆ ತೊಗೊಂಡು ರಿಂಗ್ ತೊಗೊಂಡೆ ನಾನು. ರಿಂಗ್ ಕೂಡ ತೊಗೊಂಡೆ ನಾನು. ಎಸ್, ಚೆನ್ನಾಗಿದೆ. ಎಸ್ ಬ್ರೋ, ಗೋ ಫಾರ್ ಇಟ್. ಬಂದಿದ್ದಲ್ಲಿ ಏನೂ ಆಗಲಿಲ್ಲ ವರ್ಕೌಟ್ ಆ್ಯಕ್ಚುಲಿ. ಮನೆಗೆ ಹೋಗ್ತಾಯಿದ್ದೀವಿ. ಮನೆಗೆ ಹೋಗಿ ಅಲ್ಲಿಂದ ರಾಜಾಜಿನಗರ್ ಮತ್ತೆ ಅಲ್ಲಿ ಸಿಕ್ಕುತ್ತೆ ಅಂದ್ಕೊಂಡಿದ್ದೀನಿ ಬೂಟ್ಸು. ಅದು ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಹೋಗ್ತಾ ಇರೋದು. ಯಾರಿಗೂ ಚೆನ್ನಾಗಿರಲ್ಲೋ ನೋಡೋಣ. ಫೈನಲಿ ಇಲ್ಲಿ ಗಾಳಿ ಉಸಿರಾಡೋಕ್ಕಾಗ್ತಿದೆ. ಚರ್ಚ್ ಸ್ಟ್ರೀಟ್ ಫುಲ್ಲು ಬರೀ ಒಬ್ರದ್ದೊಬ್ರು ಬೇರೆ ಪರ್ಫ್ಯೂಮ್ ಮಿಕ್ಸ್ ಆಗಿ ಹೆಂಗಾಗ್ಬಿಟ್ಟಿದೆ ಅಂದರೆ ತಲೆ ನೋಯ್ತಿದೆ. ಬಂದ್ವಿ ಫೈನಲಿ ವಿಜಯನಗರಕ್ಕೆ ಬಂದ್ವಿ. ಇಲ್ಲೇ ಒಂಥರ ಚೆನ್ನಾಗಿದೆ ಗಾಳಿ. ಅಲ್ಲಿ ಉಸಿರಾಡೋಕ್ಕೆ ಕಷ್ಟ ಆಗ್ತಿದೆ, ಬರೀ ಪರ್ಫ್ಯೂಮ್ ಸ್ಮೆಲ್. ಅಟ್ಲೀಸ್ಟ್ ರಶ್ ಇರಲಿಲ್ಲ. ಆದರೆ ಇವತ್ತೇನೋ ಫಾರ್ ಸಮ್ ರೀಸನ್ ಮೆಜೆಸ್ಟಿಕಲ್ಲಿ ಜನನೇ ಇರಲಿಲ್ಲ. ಯೂಶಲಿ ಜನ ಎಷ್ಟಿರ್ತಾರೆ ನಿಮಗೆ ಗೊತ್ತಲ್ಲ, ಅಲ್ಲಿ ಜನನೇ ಇಲ್ಲ. ಯಾರೋ ಓಯ್ ಅಂದರು, ನಮಗೆ ಅನ್ಸುತ್ತೆ ಓಯ್ ಅಂದಿದ್ದು. ನಮ್ಗೆ ಹೇಳಿದ್ನ ವ್ಲಾಗ್ ಮಾಡ್ತಿದ್ದೀನಲ್ಲ ಅದೇ. ಇಲ್ಲಿ ಇವಾಗ ಫ್ರೈಸ್ ಇದೆ. ಫ್ರೈಸ್ ತಿನ್ಕೊಂಡು ಓಡೋಣ. ಇಲ್ಲೊಂದು ನಮ್ಮದೊಂದು ಕಾಮನ್ ಸ್ಪಾಟ್ ಇದೆ, ಅಡ್ಡ ಅಂದ್ಕೊಳ್ಳಿ. ಫ್ರೈಸ್ ಮೆಟ್ರೋ ಸ್ಟೇಷನ್ ಎದುರುಗಡೆನೇ ಇದೆ. ಅಲ್ಲಿದೆಯಲ್ಲ ಅದೇ ಫ್ರೈಸ್ ತಿನ್ಕೊಂಡು ಓಡೋಣ. ಧ್ರುವನೇ ಸ್ಪಾನ್ಸರ್ ಮಾಡ್ತಿರೋದು ಫ್ರೈಸ್ ಇವತ್ತು, ಗೊತ್ತಾ? ಐ ಸ್ವೇರ್ ಧ್ರುವನೇ ಸ್ಪಾನ್ಸರ್ ಮಾಡ್ತಿರೋದು. ಸ್ಟ್ರಾಂಗ್ ಇಂಡಿಪೆಂಡೆಂಟ್ ಮ್ಯಾನ್ ಪೇ ಮಾಡ್ತಾ ಇದ್ದಾನೆ ಸ್ಪಾನ್ಸರ್ಸ್. ಫ್ರೈಸ್ ಮೇಲೆ ನಾನು ಐಸ್ ಕ್ರೀಮ್ ತಿನ್ಬಿಡೋಣಲ್ಲ. ಅವನೇ ತೊಗೊಂಡಿದ್ದಾನೆ ಕೋಕಮ್. ಇವಾಗ ಮನೆಗೆ ಹೋಗಿ ಗಾಡಿಯಿಂದ ರಾಜಾಜಿನಗರ್ಗೆ ಹೋಗ್ಬೇಕು. ಸರಿಯಾಗಿ ಇಟ್ಕೊಂಡಿದ್ದಾನೆ ಮೊಬೈಲ್ ಅಂತ ಗೊತ್ತಿಲ್ಲ ನನಗೆ. ಒಪ್ಪಿಸ್ಕೊಂಡು ಇನ್ನೊಂದೇನಂದರೆ ಈ ಮುಂದೆ ಫ್ರಂಟ್ 2 ಟೀತ್ ಮಾತ್ರ ಹೆವಿ ಪೇನ್ ಬಂದಿದೆ. ಹೇಗೆ ಗೊತ್ತಿಲ್ಲ, ಸರಿ ಹೋಗಿತ್ತು, ಮತ್ತೆ ಪೇನ್ ಸ್ಟಾರ್ಟ್ ಆಗಿದೆ. ಬೆಳಗ್ಗೆ ತಿನ್ನೋದಕ್ಕೆ ಆಗ್ತಿಲ್ಲ ನನಗೆ ತಿಂಡಿನ. ಲಿಟರಲಿ ಐಮ್ ರನ್ನಿಂಗ್ ಆನ್. ಬರೀ ಒಂದು ತಿಂಡಿ ತಿಂದಿದ್ದೀನಿ ಅಷ್ಟೇ ಬೆಳಗ್ಗೆ, ಅದು ಬಿಟ್ಟರೆ ಏನೂ ತಿಂದಿಲ್ಲ. ಸೊ ಎಸ್, ಅಲ್ಲಿಗೆ ಅರ್ಧದಲ್ಲೇ ಫೋನ್ ಸ್ವಿಚ್ ಆಫ್ ಆಯಿತು. ಯಾಕಂದರೆ ಹಾಟ್ಸ್ಪಾಟೆಲ್ಲ ಯೂಸ್ ಮಾಡಿದ್ನಲ್ಲ ಧ್ರುವದಿ ಕೊಡೋಕ್ಕೋಸ್ಕರ, ಅದರಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಬಟ್ ಬಂದು ರಾಜಾಜಿನಗರ್ಗೆ ಹೋಗಿ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು ವೀಡಿಯೋನ ಹೋಗಿದ್ರಲ್ಲ, ಅಂಗಡಿಗೆ ಹೋಗಿದ್ವಿ. ಅಲ್ಲಿ ಹೇಳಿದ ಪ್ರಕಾರ ಆ್ಯಕ್ಚುಲಿ ಚೆನ್ನಾಗಿತ್ತು ಶೂ ಕೂಡ ತೊಗೊಂಡು ಅವನು. ವಾಪಸ್ ಬಂದು ಸ್ವಲ್ಪ ರೆಸ್ಟ್ ಮಾಡಿ, ಭಾನುವಾರ ಆಗಿದ್ದರಿಂದ ಜಿಮ್ಗೆ ಹೋಗಿಲ್ಲ, ಏನಿಲ್ಲ. ಬಟ್ ಎಸ್, ಬಂದು ಪೂಜೆ ಎಲ್ಲ ಮಾಡಿ ಕಾಯಿ ಕಟ್ಟಿದ್ದೀನಲ್ಲ, ಅದರಿಂದ ಪೂಜೆ ಮುಗಿಸ್ಕೊಂಡು ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಸಿಗೋಣ ದಿನ 12ಕ್ಕೆ. ಇವತ್ತು ದಿನ 11ಗೆ ಮುಗೀತು ನಂದು. ದಿನ 12 ಸಿಗೋಣ. ಅಲ್ಲಿವರೆಗೂ ಸಿಗೋಣ. ಬಾಯ್. ಶುಭರಾತ್ರಿ. ಮತ್ತು ಕೌಂಟ್ ಮಾಡಿ ಎಷ್ಟೊತ್ತಿ ಸಿಗೋಣ ಅಂತ ಹೇಳಿದ್ದೀನಿ ಅಂತ ತಗೊಂಡಿರಲಿ. ಬಾಯ್ ಗೈಸ್, ನಾಳೆ ಸಿಗೋಣ. ನಾನು ಇನ್ನೊಂದೇನು ಅಂದ್ಕೊಂಡಿದ್ದೀನಿ ಗೊತ್ತಾ? ಏನೋ ಒಂದೇ